ಅಣ್ಣನ ಮೇಲಿನ ಕೋಪಕ್ಕೆ ನನ್ನ ಗಂಡ ನನ್ನನ್ನು ಎಲೆಕ್ಷನ್ಗೆ ನಿಲ್ಲಿಸಿ ತಾನು ಗೆಲ್ಲಬೇಕು ಅನ್ಕೋತಿದ್ದಾನೆ. ಆದರೆ ನನ್ನ ಉದ್ದೇಶನೇ ಬೇರೆ. ನನ್ನ ತವ್ರ ಮನೆ ಗಂಡನ ಮನೆ ಎರಡು ಒಂದಾಗಬೇಕು. ಹಾಗಾಗಬೇಕು ಅಂದರೆ ಎರಡು ಕುಟುಂಬಗಳ ಮಧ್ಯೆ ಇರೋ ಕೋಪ ದ್ವೇಷ ಎಲ್ಲ ನಾಶ ಆಗಬೇಕು. ನನ್ನ ಗಂಡನ ಮುಂದೆ ಹೆಂಡ್ತಿನ ತಂಗಿನ ಅಂತ ಪ್ರಶ್ನೆ ಮಾಡಿದ್ರೆ ಯೋಚನೆ ಮಾಡದೆ ಅವರು ತಂಗಿ ಅಂತಾನೆ ಹೇಳ್ತಾರೆ. ಅವಳ ಪರವಾಗಿ ನಿಲ್ತಾರೆ. ನನ್ನ ಪರವಾಗಿ ನೀನ್ ನಿಂತ್ಕೋಬೇಕು ತಾಯಿ. ನೀನೇ ನನ್ನ ಕೈ ಹಿಡಿಬೇಕು, ನನ್ನನ್ನು ಗೆಲ್ಲಿಸ್ಬೇಕು. ಇದೇ ಮೊದಲನೇ ಸಲ ಅವನಿಗೊಂದು ಮಾತು ಹೇಳ್ದೆ ಎಲೆಕ್ಷನ್ಗೆ ನಿಂತಿದ್ದೀನಿ. ನಾನು ನಮ್ಮಣ್ಣನ ನೋಡಬಾರ್ದು, ಮಾತಾಡಿಸ್ಬಾರ್ದು, ಇಂದ್ರನ ಹೆಂಡತಿಯಾಗಿ ತವ್ರ ಮನೆ ಹೊಸಲು ತುಳಿಬಾರ್ದು ಅಂತ ಜ್ಯೋತಿ ನನ್ನನ್ನು ಕಟ್ ಹಾಕಿದಾಳೆ. ಅದಕ್ಕೆ ನಾನು ನಮ್ಮಣ್ಣಂಗೆ ಯಾವ ವಿಷಯನೂ ತಿಳ್ಸಕ್ಕಾಗ್ಲಿಲ್ಲ. ಆದರೆ ಅಪ್ಪಿ ತಪ್ಪಿ ಚುನಾವಣೆಯಲ್ಲಿ ನಾನೇನಾದ್ರೂ ಗೆದ್ಬಿಟ್ರೆ ನಮ್ಮಣ್ಣನ ಸಂಸಾರ ಹಾಳಾಗ್ಬಿಡುತ್ತೆ. ಹಾಗಾಗ್ಬಾರ್ದಪ್ಪ ದೇವ್ರೆ. ನಮ್ಮಣ್ಣ ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು. ಅದಕ್ಕೆ ಜ್ಯೋತಿನೇ ಗೆಲ್ಬೇಕು. ದಯವಿಟ್ಟು ಅವಳನ್ನೇ ಗೆಲ್ಲೋ ಹಾಗೆ ಮಾಡು. ನಾನು ಎಲೆಕ್ಷನ್ಗೆ ನಿಂತಿದ್ದು ಮೆಟ್ಟಿದ ಮನೆಗೋಸ್ಕರ. ನಾನು ಸೋಲ್ಬೇಕು ಅಂತ ಕೇಳ್ತಿರೋದು ಹುಟ್ಟಿದ ಮನೆಗೋಸ್ಕರ. ದಯವಿಟ್ಟು ನನ್ನನ್ನು ಗೆಲ್ಲಿಸ್ಬೇಡ. ಈ ನನ್ನ ಕೋರಿಕೆನ ನೆರವೇರಿಸು. ಶಿವಣ್ಣ, ತುಳ್ಸವ, ಹೋಗಿ ಮಾತಾಡಪ್ಪ. ಏನಮ್ಮ ತುಳಸಿ, ಎಲೆಕ್ಷನ್ಗೆ ನಿಂತಿದ್ಯಂತೆ? ಹೌದು ಅರ್ಚಕ್ರೆ. ಅಣ್ಣನ ಸ್ಥಾನಕ್ಕೆ ನಿಂತಿದ್ಯಂತೆ, ಒಳ್ಳೇದಾಗ್ಲಿ. ಸರಿ ಅರ್ಚಕ್ರೆ. ಶಿವಣ್ಣ, ತುಳಸವ ಹತ್ರ ಹೋಗಿ ಮಾತಾಡಪ್ಪ. ತಾಯಿ, ಇಲ್ಲಿ ತನಕ ನನ್ನ ತಂಗಿ ಎಲೆಕ್ಷನ್ಗೆ ನಿಲ್ಲೋದು ಬೇಡ, ಹೆಜ್ಜೆ ಹಿಂದಿಡು ಅಂತ ಹೇಳ್ಬಿಡ್ಬೇಕು ಅನ್ಕೊಂಡಿದ್ದೆ. ಆದರೆ ನನ್ನ ತಂಗಿಗೆ ಎಲೆಕ್ಷನ್ಗೆ ನಿಲ್ಲೋದು ಇಷ್ಟ ಅಂತ ಗೊತ್ತಾದ್ಮೇಲೆ ನಾನು ಅವಳಿಗೆ ಬೇಡ ಅಂತ ಹೇಗೆ ಹೇಳಲಿ? ಅವಳು ಎಲೆಕ್ಷನಲ್ಲಿ ನಿಲ್ಲಿ, ಗೆಲ್ಲಿ. ಅವಳ ಮೇಲೆ ನಿನ್ನ ಕೃಪೆ ಸದಾ ಇರಲಿ ತಾಯಿ. ಶಿವಣ್ಣ, ಈಗಷ್ಟು ನಿಮ್ಮ ತಂಗಿ ಹೋದ್ಲು, ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾಳಂತೆ. ತುಂಬಾ ಖುಷಿ ಆಯ್ತು. ಹೌದು ಅರ್ಚಕ್ರೆ, ತಾಯಿ ಕೃಪೆಯಿಂದ ಅವಳು ಎಲೆಕ್ಷನಲ್ಲಿ ಗೆದ್ದೇ ಗೆಲ್ತಾಳೆ. ಒಳ್ಳೇದಾಗ್ಲಿ. ಶಿವಣ್ಣ, ಹೊಸಿ ನಿಂತ್ಕೋ. ಏನಾಗೈತಪ್ಪ ನಿನಗೆ? ಅಲ್ಲ, ತುಳ್ಸವನ ಹತ್ರ ನಾಮಿನೇಷನ್ ವಾಪಸ್ ತಗೊಳಕ್ ಹೇಳಕ್ ತಾನೆ ಬಂದಿರೋದು ನೀನು. ಆದ್ರೆ ಈಗ ಪೂಜಾರ ಹತ್ರ ನನ್ನ ತಂಗಿ ತುಳ್ಸವನೇ ಎಲೆಕ್ಷನಲ್ಲಿ ಗೆಲ್ಲೋದು ಅಂತ ಹೇಳ್ತಿದ್ಯಲ್ಲ, ಏನಪ್ಪ ಕತೆ ಇದು? ಕೆಂಪ, ಇಲ್ಲಿವರೆಗೂ ನನ್ನ ತಂಗಿ ಎಲೆಕ್ಷನ್ಗೆ ನಿಲ್ಲೋದು ನನಗೂ ಇಷ್ಟ ಇರಲಿಲ್ಲ. ಆದರೆ ಅವಳೇ ಇಷ್ಟಪಟ್ಟು ಎಲೆಕ್ಷನ್ಗೆ ನಿಂತಿದ್ದಾಳೆ ಅಂದಮೇಲೆ ನಾನು ಹೇಗೆ ಬೇಡ ಅನ್ನಕ್ಕಾಗತ್ತೆ? ಅವಳು ಎಲೆಕ್ಷನ್ಗೆ ನಿಂತಿದ್ದಾಳೆ ಅಂದಮೇಲೆ ಗೆದ್ದೇ ಗೆಲ್ತಾಳೆ. ಈಗ ನನ್ನ ಆಸೆ ಕೂಡ ಅವಳು ಗೆಲ್ಲಿ ಅನ್ನೋದೆ. ಅಲ್ಲ ಕಣಪ್ಪ ಜ್ಯೋತಿ, ಈ ವಿಷಯದ ಬಗ್ಗೆ ಇನ್ನೊಂದು ಮಾತಾಡ್ಬೇಡ. ನಡಿ ಹೋಗೋಣ. ನಿಮ್ಮ ಜೊತೆ ಸೇರ್ಕೊಂಡು ನಾನು ಹುಚ್ಚಾಗ್ಬಿಡ್ತೀನಿ ಅಷ್ಟೇ. ನಿಂತ್ಕೊಳಪ್ಪ. ಓಹೋ ಹೋ 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 ಮೇಡಮ್ ಅವರ ನಿಮ್ಮನ್ನ ಎಲ್ಲೋ ನೋಡ್ದಂಗೆ ಐತಲ್ರಿ. ನಿಲ್ರಿ, ನಾನು ಮಾತಾಡ್ಸಕತ್ತೀನಿ, ನಿಮ್ಮ ಪಾಡಿಗೆ ನೀವು ಹಂಗೆ ಹೊಂಟ ಬಿಟ್ರಲ್ಲ. ಓ, ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ನಿಂತ ಮೇಲೆ ಮಂದಿನ ಮಾತಾಡ್ಸೋದ ಬಿಟ್ಬಿಟ್ರೋ ಹೆಂಗೋ? ಮತ್ತು ನಿಮ್ಗೆ ಓಟ್ ಹೆಂಗೆ ಹಾಕ್ತಾರ? ಹಾಂ,
ನಾವು ಓಟಿನ ಕೋಟದಾಗಿಲ್ಲ ಅಂತ ನಮಗೆ ಮಾತಾಡ್ಸಕತ್ತಿಲ್ಲ ಹೌದಲ್ಲ? ನಾವು ಕೋಟದಾಗ ಬಂದಿದ್ರು ನಿಮಗೆ ಓಟ್ ಹಾಕ್ತಿರ್ಲಿಲ್ಲ. ನೀವು ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಮಾಡಕ್ ಬಂದಾಗ ಗೊತ್ತಾತ. ಬಾಬಾ ಬಾಬಾ ಏನ್ ಟ್ವಿಸ್ಟು, ಏನ್ ಶಾಕು, ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಭಯಂಕರ ರಾಜತಂತ್ರ ಮಾಡಿದ್ರಿ ಬಿಡ್ರಿ. ನಿಮ್ಮ ಗಂಡ ಎಲೆಕ್ಷನಿಗೆ ನಿಂತ್ರ ಅವನಿಗೆ ಠೇವಣಿನೂ ಸಿಗಂಗಿಲ್ಲ ಅಂಥೇಳಿ ಅವನನ್ನು ಬಾಜುಗೆ ಸರಿಸಿ ನೀವು ನಿಂತ್ರಿ. ಸೂಪರ್. ಒಂದು ವೇಳೆ ನಿಮ್ಮ ಗಂಡ ಎಲೆಕ್ಷನಿಗೆ ನಿಂತು ಏನೋ ಚಮತ್ಕಾರ ಆಗಿ ಅವ ಗೆದ್ದ ಬಿಟ್ಟಿದ್ದ ಅಂತ ಇಟ್ಕೋರಿ, ಅವ ಭಾಳ ದಿನ ಮೆರೆಯಕ್ಕಾಗ್ತಿರ್ಲಿಲ್ಲ. ಅವನು ಒದ್ದು ಒಳಗೆ ಹಾಕ್ತಿದ್ದೆ. ಓಲಿ ಬಿಡ್ರಿ, ಸಿಟ್ಟು ಮಾಡ್ಕೋಬೇಡ್ರಿ. ನಾನೇನು ನಿಮ್ಗೆ ಕಾಡಿಸ್ಬೇಕು ಅಂತ ನೀವು ಮಾತು ಹೇಳಕತ್ತಿಲ್ಲ. ಆಲ್ ದ ಬೆಸ್ಟ್ ಅಂತ ಹೇಳಬೇಕಿತ್ತು ಎಲೆಕ್ಷನ್ಗೆ. ಬರ್ಲಾ? ಸರ್ ಒಂದು ನಿಮಿಷ ಹೇಳ್ರಿ. ನೀವು ಯಾಕೆ ನಮ್ಮ ಕುಟುಂಬದ ಮೇಲೆ ಇಷ್ಟೊಂದು ದ್ವೇಷಕ್ಕೆ ಬಿದ್ದಿದ್ದೀರಾ? ಯಾಕೆ ನಿಮಗೆ ನನ್ನ ಗಂಡನ ಮೇಲೆ ಇಷ್ಟೊಂದು ಕೋಪ? ಓ ಮೇಡಮ್ ಅವರ, ನಿಮಗೇನಾರ ಈ ಬುದ್ಧಿ ಭ್ರಮಣೆ ಆಗೈತೇನ್ರಿವ? ಅಲ್ಲ, ನನ್ನ ಗಂಡಕ್ಕೆ ಶಿಕ್ಷೆ ಕೊಡ್ರಿ ಅಂತೇಳಿ ಕೈ ಮುಗಿದು ಕೇಳ್ಕೊಂಡವ್ರ ನೀವು. ಈಗ ನೋಡಿದ್ರೆ ಹಿಂಗೆ ಹೇಳಕತ್ತೀರಿ. ನೋಡ್ರಿ ಮೇಡಮ್ ಅವರ, ನಿಮ್ಮ ಗಂಡ ಅಪರಾಧಿ ಅದಾನ. ಪೊಲೀಸ್ ಆಗಿ ಒಬ್ಬ ಅಪರಾಧಿ ಜೊತೆ ಹೆಂಗೆ ನಡ್ಕೋಬೇಕು ನಾನು ಅವನ ಜೊತೆ ಹೆಂಗೆ ನಡ್ಕೊಳಕತ್ತೀನಿ. ನೋಡಿ, ನನ್ನ ಗಂಡ ನಮ್ಮ ಅಣ್ಣನ ಮೇಲೆ ಬೇಕು ಅಂತ ಕೈ ಮಾಡಿಲ್ಲ. ಅದನ್ನ ನಮ್ಮ ಅಣ್ಣನೇ ಅರ್ಥ ಮಾಡ್ಕೊಂಡಿರ್ಬೇಕಾದ್ರೆ ನೀವ್ಯಾಕೆ ಅದನ್ನ ಸಾಧಿಸ್ತಾ ಇದ್ದೀರಾ? ನಾನು ಸಾಧಿಸಿದ್ದಕ್ಕೆ ಇವತ್ತು ನಿಮ್ಮ ಅಣ್ಣ ಉಸಿರಾಡಕತ್ತಾನೆ. ನಾ ಅಷ್ಟೆಲ್ಲ ಕಷ್ಟಪಟ್ಟು ಅವ್ನು ಉಳಿಸಿದಕ್ಕೆ ಅವೇನು ಮಾಡ್ದ? ಸೀದಾ ಕೋರ್ಟಿಗೆ ಬಂದು ಇದಕ್ಕೂ ಇಂದ್ರಂಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ನನ್ನೆಲ್ಲ ಶ್ರಮ ಹಾಳು ಮಾಡ್ದ. ಅದು ನಿಮ್ಮ ಶ್ರಮ ಹಾಳು ಮಾಡಬೇಕು ಅಂತ ಅಲ್ಲ, ತನ್ನ ತಂಗಿ ಸುಖವಾಗಿರ್ಲಿ ಅಂತ. ಹೌದು, ಹಂಗಂತ ನನ್ನ ನೆಮ್ಮದಿ ಹಾಳು ಮಾಡ್ಬೇಕಂತ ಐತನ್ರಿ. ನಾನ್ಯಾವತ್ತು ಕರ್ತವ್ಯಕ್ಕೆ ತಲೆ ತಗ್ಗಿಸ್ದವಲ್ಲ, ಸೋತವಲ್ಲ. ಆದ್ರೆ ಅಣ್ಣ ಮತ್ತು ನಿನ್ನ ಗಂಡ ಇಂದ್ರ ಕೋರ್ಟಿನಾಗ ನನ್ನ ತಲೆ ತಗ್ಸಿ ನನ್ನ ಮಾರಿಗೆ ಮಸಿ ಬಳಿದ್ರು. ಆ ಅವಮಾನದ ಬೆಂಕಿ ಇನ್ನ ನನ್ನ ಎದೆ ಒಳಗ ಉರಿಯಾಕತೈತಿ. ನನ್ನ ಎದಾಗಿರೋ ಬೆಂಕಿ ಶಾಂತ ಆಗ್ಬೇಕು ಅಂತಂದ್ರ ನಿನ್ನ ಅಣ್ಣ ಮತ್ತು ನಿನ್ನ ಗಂಡನ ಇಂದ್ರನ ಒದ್ದು ಒಳಗೆ ಹಾಕಬೇಕು. ಸರ್, ನಮ್ಮ ಅಣ್ಣನ ಜಾಗದಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಮೇಡಮ್ ಅವರ, ನಂದು ಬಿಡ್ರಿ. ನಿಮ್ಮ ಅಣ್ಣನ ನನ್ನ ಜಾಗದಾಗಿದ್ರೆ ಏನು ಮಾಡ್ತಿದ್ದ ಅನ್ನೋದನ್ನ ಮೊದಲು ಹೇಳ್ರಿ. ಸರ್, ನಮ್ಮ ಅಣ್ಣ ಅವ್ನು ಮಾಡಿದ ತಪ್ಪಿಗೆ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳ್ದ ಅಂತ ಕೇಳ್ಪಟ್ಟೆ. ಬೇಕಾದ್ರೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನಮ್ಮ ಅಣ್ಣನ ನನ್ನ ಗಂಡನ ಇಬ್ಬರನ್ನು ಕ್ಷಮಿಸ್ಬಿಡಿ. ಏ, ಯಾವ ಸೀಮೆ ತಂಗಿರಿ ನೀವು? ನಿಮ್ಮ ಅಣ್ಣನ ಕೊಲ್ಲಾಕ್ ಬಂದವನ್ಗ ಕ್ಷಮಿಸ್ರಿ ಅಂತ ಹೇಳಕತ್ತೀರಿ? ಸರಿ, ಇಬ್ಬರನ್ನ ಕ್ಷಮಿಸ್ಬಿಡ್ತೀನಿ. ಆದ್ರೆ ನಾಳೆ ನಿಮ್ಮ ಅಣ್ಣನ ಮೇಲೆ ಒಂದು ಸುಳ್ಳು ಕತೆ ಕಟ್ಟಿ ಅವನಿಗೆ ಮರಣದಂಡನೆ ಶಿಕ್ಷೆ ಕೊಡಿಸ್ತೀನಿ.